ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕೆನ್ ಬೆಟ್ವಾ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸರ್ ಏನಿದು ಸರ್ ಕೆನ್ ಬೆಟ್ವಾ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಅಂತಂದರೆ ಎರಡೂ ರಿವರ್ಗಳನ್ನ ಲಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಈ ಒಂದು ಇಮೇಜ್ ನೋಡಿ. ಇಲ್ಲಿ ಕೆನ್ ರಿವರ್ ಅಂತ ಏನಿದೆ, ಇಲ್ಲಿ ಹರಿಯುವಂತಹ ನೀರನ್ನ ಒಂದು ಚಾನಲ್ನ ಕಟ್ಟಿ ಇಲ್ಲಿ ಬೆಟ್ವಾ ರಿವರ್ ಇಲ್ಲಿ ಹರಿಯುತ್ತದಲ್ಲ, ಇಲ್ಲಿ ಕನೆಕ್ಟ್ ಮಾಡ್ತಾರೆ. ಸೊ ಇದು 22ನೇ ತಾರೀಕಲ್ಲಿ ಬಂದಂತಹ ಒಂದು ನ್ಯೂಸ್ ಇದಾಗಿದೆ. ಇದು ಇಂಡಿಯನ್ ಎಕ್ಸ್ಪ್ರೆಸ್ಸು. ಈ ಥರ ಒಂದಷ್ಟು UPSCಗೆ ಬೇಕಾಗುವಂತಹ ಒಂದು ಕಂಟೆಂಟು ನ್ಯೂಸ್ ಪೇಪರ್ಗಳು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಹಾಕ್ತಾ ಇರ್ತೀನಿ. ಸೊ ನೀವು ಅಲ್ಲೋಗಿ ಜಾಯ್ನ್ ಆದರೆ ಸಿಗ್ತದೆ. ಡೈಲಿ ನ್ಯೂಸ್ ಪೇಪರ್ ಹಾಕ್ತಾ ಇರ್ತೀನಿ. UPSCಗೆ ಎಷ್ಟು ಬೇಕೋ ಅಷ್ಟು ಕಂಟೆಂಟು, ಸರಿನಾ? ಓಕೆ, ಏನು ಸರ್ ಇದು ಕೆನ್ ಬೆಟ್ವಾ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಅಂತ ಹೇಳೋದಾದರೆ, ಈಗ ನೋಡಿ, ಈ ಒಂದು ಸ್ವಲ್ಪ ಡಯಾಗ್ರಾಮ್ ಬರೀತೀನಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಏನು ಅಂತ. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ಈ ಒಂದು ಮಧ್ಯಪ್ರದೇಶದಲ್ಲಿ ಹರಿಯುವಂತಹ ಈ ಒಂದು ಕೇನ್ ರಿವರ್ ಏನಿದೆ, ಯಾವುದು ಪನ್ನಾ ಟೈಗರ್ ರಿಸರ್ವ್ಸಿಂದ ಒಳಗಡೆ ಬಂದು ಈಚೆಗೆ ಹೋಗುತ್ತಲ್ಲ, ಈ ರಿವರಿಂದ ಇಲ್ಲೊಂದು ಡ್ಯಾಮ್ನ ಕಟ್ಟಿ, ದಟ್ ಇಸ್ ಕಾಲ್ಡ್ ದೌಡಮ್ ಡ್ಯಾಮ್ ಅಂತ. ಸೊ ಈ ಡ್ಯಾಮ್ನ ಕಟ್ಟಿ ಇಲ್ಲಿಂದ ನೀರನ್ನ ಕಳಿಸ್ಬೇಕು ಎಲ್ಲಿಗೆ? ಬೆಟ್ವಾ ರಿವರ್ಗೆ. ಯಾಕೆ ಸರ್? ಅಲ್ಲಿ ನೋಡಿದ್ರೆ ದೊಡ್ಡ ಸ್ಟ್ರೀಮ್ ಹರಿತಾ ಇದೆ, ಆದರೂ ಯಾಕೆ ಅಲ್ಲಿ ಕಳಿಸ್ಬೇಕು ಅಂತ ಹೇಳೋದಾದರೆ, ಇಲ್ಲಿ ಡಯಾಗ್ರಾಮಲ್ಲಿ ಏನಿದೆ, ಡಯಾಗ್ರಾಮಲ್ಲಿ ದಪ್ಪಕ್ಕಿದೆ ಅಂತ ತಿಳ್ಕೊಂಡು ನೀರು ತುಂಬ ಹರಿಯುತ್ತೆ ಅಂತ ತಿಳ್ಕೊಬಿಡಿ. ನೀರು ಹರಿತದೆ, ಬಟ್ ಕೇನ್ ರಿವರ್ ಅಷ್ಟಲ್ಲ, ಆಯಿತಾ? ಸೊ ಇಲ್ಲಿ ಏನಾಗಿದೆ ಅಂತಂದರೆ, ಈ ಒಂದು ಪ್ರದೇಶ ಏನಿದೆ, ಬೇರೆ ಕಲರ್ ಯೂಸ್ ಮಾಡಲಾ? ಸೊ ಓಕೆ, ಎಲ್ಲೋ ಯೂಸ್ ಮಾಡ್ತೀನಿ. ಸೊ ಈ ಒಂದು ಪ್ರದೇಶ ಏನಿದೆ, ಈ ಒಂದು ಪ್ರದೇಶನ ಇವ್ರು ಏನು ಮಾಡಿದ್ದಾರೆ ಅಂದರೆ, ಬರ ಪೀಡಿತ ಪ್ರದೇಶ ಅಂತ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಏನೋ ಲಲಿತ್ಪುರ, ಸೊ ಇದು ಯಾವುದೋ ಒಂದು ಏರಿಯಾ ಬರ್ತದೆ. ಸೊ ಇಟ್ ಇನ್ಕ್ಲೂಡ್ಸ್ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ. ಈ ಒಂದು ಪ್ರದೇಶ ಏನಿದೆ ತುಂಬ ಅಂದರೆ ತುಂಬ ಬರಪೀಡಿತ ಪ್ರದೇಶ ಅಂತ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ ಎರಡೂ ಸ್ಟೇಟ್ಗಳು. ಯಾಕೆ ಅಂತಂದರೆ, ಈ ಬೆಟ್ವಾ ರಿವರಿಂದ ಬರುವಂತಹ ನೀರುಗಳು ಇಲ್ಲಿನ ಜನಕ್ಕೆ ಸಾಕಾಗ್ತಾಯಿಲ್ಲ, ಜೊತೆಗೆ ಇರಿಗೇಷನ್ ಫೆಸಿಲಿಟೀಸ್ಗಳು ಮಾಡೋದಕ್ಕೆ ಆಗ್ತಾಯಿಲ್ಲ, ಕುಡಿಯೋದಕ್ಕೂ ಕೂಡ ಆಗ್ತಾಯಿಲ್ಲ. ಯಾಕೆಂದರೆ ಸ್ಟ್ರೀಮು ತುಂಬ ಅಂದರೆ ತುಂಬ ಜಾಸ್ತಿ ಇಲ್ಲ, ಅದು ತುಂಬ ಸಣ್ಣ ಕರೀತದೆ ನೀರು, ಸರಿನಾ? ಅದಕ್ಕೋಸ್ಕರ ಇವ್ರು ಏನು ಮಾಡಿದ್ದಾರೆ, ಈ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ನ ಮಾಡೋಣ. ಈ ಒಂದು ಕೇನ್ ರಿವರಿಂದ ಇಲ್ಲೊಂದು ಡ್ಯಾಮ್ನ ಕಟ್ಟಿ ನಾವು ಎಲ್ಲಿಗೆ ಬೆಟ್ವಾ ರಿವರ್ಗೆ ಲಿಂಕ್ ಮಾಡೋಣ. ಸೊ ಅದಕ್ಕೆ ಲಿಂಕ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಒಂದು ದೌಡಮ್ ಡ್ಯಾಮ್ ಅಂತ ಕಟ್ಟಿ ಅಲ್ಲಿಂದ ನೀರಿನ ಡೈರೆಕ್ಷನ್ ಚೇಂಜ್ ಮಾಡೋಣ. ಅಂದರೆ ಒಂದು ಚಾನಲ್ನ ಕಟ್ತಾರೆ ನೋಡಿ, ಕೆನಾಲ್ ಅಂತಾರಲ್ವಾ, ಸೊ ಆ ಕೆನಾಲ್ನ ಕಟ್ಟಿ ಅಲ್ಲಿಗೆ ಲಿಂಕ್ ಮಾಡೋಣ ಅನ್ನೋದೇ ಒಂದು ಕೆನ್ ಬೆಟ್ವಾ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಅಂತ, ಸರಿನಾ? ಇಲ್ಲಿ ನೋಡ್ಬೋದು. ಸೊ ಅದೇ ಕಂಟೆಂಟು ನಾನು ನನ್ನ ಒಂದು ವೆಬ್ಸೈಟ್ಲಿ ಹಾಕಿರ್ತೀನಿ. ಸೊ ನೀವು ಗೂಗಲ್ಲಿ ಟಾರ್ಗೆಟ್ ಐಸ್ ಕನ್ನಡ ಅಂತ ಹೊಡೆದ್ರು ಕೂಡ ಸಿಗ್ತದೆ. ಏನಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರ್ತೀನಿ, ಅಲ್ಲಿ ಒಂದು ಸತಿ ಹೋಗಿ ಓದಿ. ಸೊ ಓಕೆ, ಇದ್ರ ಬಗ್ಗೆ ಡೀಟೇಲಾಗಿ ಹೇಳೋದಾದರೆ, ಸೊ ಇದು ಬಂದು ಕೇನ್ ಮತ್ತು ಬೆಟ್ವಾ ರಿವರ್ಸ್ ಏನಿದೆ, ಎರಡೂ ಕೂಡ ಟ್ರಿಬ್ಯೂಟರೀಸ್ ಆಫ್ ಯಮುನಾ. ಸರ್ ಇದು ಕಂಪ್ಲೀಟ್ ಇಂಗ್ಲೀಷಲ್ಲಿ ಇದೆ ಸರ್, ನಮಗೆ ಕನ್ನಡ ಬೇಕು ಸರ್ ಅಂತಂದರೆ, ಈ ರೈಟ್ ಸೈಡ್ ಕಾರ್ನರ್ ಇದೆ ಗೊತ್ತಾ? ಸೊ ಇಲ್ಲಿ ಹೋಗಿ ನೀವು ಟ್ರಾನ್ಸ್ಲೇಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ಅಲ್ಲಿ ಹೋಗಿ ನೀವು ಕನ್ನಡ ಅಂತ ಕೊಟ್ಟರೆ ಕಂಪ್ಲೀಟಾಗಿ ವೆಬ್ಸೈಟು ಕನ್ನಡಗೆ ಟ್ರಾನ್ಸ್ಲೇಟ್ ಆಗುತ್ತೆ, ಆಯಿತಾ? ನೋಡಿ, ಟ್ರಾನ್ಸ್ಲೇಟ್ ಆಯ್ತಲ್ವ? ಸೊ ಕೇನ್ ಬೆಟ್ವಾ ನದಿ ಜೋಡಣಾ ಯೋಜನೆ UPSC ಅಂತ ಹಾಕಿದ್ದೀನಿ. ಸೊ ನೀವು ಬೇಕಾದ್ರೆ ಆ ಥರ ಟ್ರಾನ್ಸ್ಲೇಟ್ ಮಾಡಿಕೊಂಡು ಓದ್ಬೋದು. ಕನ್ನಡ ಬೇಕು ಅಂದರೆ ಕನ್ನಡದಲ್ಲಿ ಓದಿ, ಅಥವಾ ನೀವು ತಮಿಳು, ತೆಲುಗು ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜಲ್ಲಿ ಓದಿ. ಸದ್ಯಕ್ಕೆ ನಾನು ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ಇನ್ನೊಂದ್ಸತಿ ಕನ್ನಡದಲ್ಲಿ ಒಂದ್ಸತಿ ಓದ್ಕೊಳ್ಳಿ, ಸರಿನಾ? ಓಕೆ, ಸೊ ಈ ಎರಡೂ ನದಿಗಳು ಕೂಡ ಈ ಒಂದು ಯಮುನಾ ನದಿಯ ಒಂದು ಟ್ರಿಬ್ಯೂಟರೀಸ್ ಆಗಿದೆ, ಉಪನದಿಗಳಾಗಿದೆ. ಸರ್ ಇದು ಎಷ್ಟು ಉದ್ದದ ಒಂದು ಕ್ಯಾನಲ್ನ ಕಟ್ತಾ ಇದ್ದಾರೆ ಅಂದರೆ, 221 ಕಿಲೋಮೀಟರ್ ಉದ್ದದ ಒಂದು ಕ್ಯಾನಲ್ನ ಕಟ್ತಾ ಇದ್ದಾರೆ. ಜೊತೆಗೆ ಯಾವ ರಿವರ್ ಅಂದರೆ, ಕೇನ್ ರಿವರ್ ಬಂದು ಮಧ್ಯಪ್ರದೇಶದ್ದು, ಮತ್ತು ಈ ಬೆಟ್ವಾ ರಿವರ್ ಅಂತಿದೆಯಲ್ಲ, ಇದು ಉತ್ತರ ಪ್ರದೇಶದಲ್ಲಿ ಹರಿಯುವಂತಹ ಒಂದು ನದಿ. ಎರಡೂ ನದಿಗಳನ್ನ ಲಿಂಕ್ ಮಾಡೋದನ್ನೇ ನಾವು ಇಲ್ಲಿ ಕೇನ್ ಬೆಟ್ವಾ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಅಂತೀವಿ. ಸರ್ ಏನಕ್ಕೆ ಸರ್, ಫೀಚರ್ಸ್ ಏನು ಸರ್? ಯಾಕೆ ಅಂತಂದರೆ, ಒಂದು ಇರಿಗೇಷನು, ಆ್ಯನ್ಯುವಲ್ ಇರಿಗೇಷನು 10.62 ಲಕ್ಷ ಹೆಕ್ಟರ್ ಒಂದು ಪ್ರದೇಶಕ್ಕೆ ಒಂದು ಇರಿಗೇಷನ್ ಫೆಸಿಲಿಟಿ ಸಿಗ್ತದೆ. ಇಟ್ ಇನ್ಕ್ಲೂಡ್ಸ್ ಬೋತ್ ಮಧ್ಯಪ್ರದೇಶ ಆ್ಯಂಡ್ ಉತ್ತರ ಪ್ರದೇಶ, ಅಂದರೆ ಎರಡೂ ರಾಜ್ಯಗಳಿಗೆ ಹೆಲ್ಪ್ ಆಗುತ್ತೆ. ನೋಡಿ, 8.11 ಲಕ್ಷ ಹೆಕ್ಟರ್ ಬಂದು ಮಧ್ಯಪ್ರದೇಶಕ್ಕೆ, ಮತ್ತು 2.5 ಲಕ್ಷ ಹೆಕ್ಟರ್ ಉತ್ತರ ಪ್ರದೇಶಕ್ಕೆ. ಅದೇ ಅಂದ್ಕೋಬೇಕು ನೀವು, ಸರ್ ಇದು ಬರೀ ಉತ್ತರ ಪ್ರದೇಶಕ್ಕೆ ಮಾತ್ರನಾ ಅಂತಂದರೆ ಇಲ್ಲ, ಇದು ಎರಡೂ ರಾಜ್ಯಕ್ಕೆ. ನೋಡ್ಬೋದು ನೀವು, ಎರಡೂ ರಾಜ್ಯಕ್ಕಲ್ವಾ, ಎರಡೂ ರಾಜ್ಯಕ್ಕೆ ಉಪಯೋಗ ಆಗಲಿ ಅಂತ ಮಾಡ್ತಾ ಇರುವಂಥ ಒಂದು ಪ್ರಾಜೆಕ್ಟ್ ಇದು. ನೋಡ್ಬೋದು, ಇಲ್ಲಿಂದ ಹಿಡಿದು ಇಷ್ಟು ಪ್ರದೇಶಗಳಿಗೆ
ಇಷ್ಟು ಪ್ರದೇಶಗಳಿಗೆ ಈ ಒಂದು ಲಿಂಕಿಂಗ್ ಪ್ರಾಜೆಕ್ಟಿಂದ ಹೆಲ್ಪ್ ಆಗುತ್ತೆ, ಸರಿನಾ. ಸೊ ಡ್ರಿಂಕಿಂಗ್ ವಾಟ್ರು ಇದು ಕೂಡ ಹೆಲ್ಪ್ ಆಗುತ್ತೆ, 62 ಲಕ್ಷ ಜನಕ್ಕೆ ಇದು ಹೆಲ್ಪ್ ಆಗುತ್ತಂತೆ. ನೆಕ್ಸ್ಟು 103 ಮೆಗಾವಾಟ್ ಹೈಡ್ರೋ ಪವರ್ನ ಜನ್ರೇಟ್ ಮಾಡ್ತಾರೆ, ಜೊತೆಗೆ 27 ಮೆಗಾವಾಟು ಸೋಲಾರ್ ಪವರ್ನ ಜನ್ರೇಟ್ ಮಾಡ್ತಾರೆ. ಸೊ ಸ್ಟ್ರಕ್ಚರ್ ಏನು ಅಂತಂದರೆ, ಫಸ್ಟು ದೌಡಮ್ ಡ್ಯಾಮ್ ಅಂತ ಕನ್ಸ್ಟ್ರಕ್ಟ್ ಮಾಡಬೇಕು. ಎಲ್ಲಿ ದೌಡಮ್ ಡ್ಯಾಮ್ ಇದೆ, ನಿಮ್ಮ ಪನ್ನಾ ರಿವರ್ ಟೈಗರ್ ರಿಸರ್ವ್ ಇದೆಯಲ್ಲ ನೋಡಿ, ಇಲ್ಲಿದೆ ದೌಡಮ್ ಡ್ಯಾಮ್ ಅಂತ ಅಲ್ವಾ, ಕಳಿಸ್ಬಿಡ್ತೀನಿ ಇದನ್ನು. ಇಲ್ಲಿದೆ ಅಲ್ವಾ, ಎಲ್ಲಿ ಈ ಪನ್ನಾ ರಿವರ್ ಇದೆಯಲ್ಲ, ಈ ಪನ್ನಾ ಟೈಗರ್ ರಿಸರ್ವ್ ಇದೆಯಲ್ಲ, ಸೊ ಇಲ್ಲಿ ದೌಡಮ್ ಡ್ಯಾಮ್ನ ಕಟ್ಟಿ ಅಲ್ಲಿಂದ ನದಿನ ಡೈರೆಕ್ಷನ್ನ ಚೇಂಜ್ ಮಾಡ್ತಾರೆ. ಅದಾದಮೇಲೆ ಮಧ್ಯ ಒಂದೊಂದು ಡ್ಯಾಮ್ನ ಕಟ್ತಾರೆ. ಲೋವರ್ ಓವರ್ ಡ್ಯಾಮ್, ಬಿನಾ ಕಾಂಪ್ಲೆಕ್ಸ್ ಪ್ರಾಜೆಕ್ಟು, ಕೋತಾ ಬ್ಯಾರೇಜು ಮತ್ತು ಇನ್ನೊಂದಷ್ಟು. ಆಮೇಲೆ ಇದಕ್ಕೆ ಒಟ್ಟು 2 ಫೇಸಸ್ಸಿಂದ ಕಂಪ್ಲೀಟ್ ಮಾಡ್ತಾರಂತೆ. ಬಡ್ಜೆಟ್ ಎಷ್ಟು ಅಂದರೆ 44,605 ಕೋಟಿಗಳು ಆಯಿತಾ. ಫೇಸ್ 1ಅಲ್ಲಿ ಒಂದು ದೌಡಮ್ ಡ್ಯಾಮ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ, ಜೊತೆಗೆ ಇಟ್ ವಿಲ್ ಸಬ್ಮರ್ಜ್ 9,000 ಹೆಕ್ಟರ್ಸ್ ಪ್ರದೇಶದಷ್ಟು ಲ್ಯಾಂಡ್ನವರು ಆ ಲ್ಯಾಂಡ್ನ ಯೂಸ್ ಮಾಡಿಕೊಂಡು ದೌಡಮ್ ಡ್ಯಾಮ್ನ ಕನ್ಸ್ಟ್ರಕ್ಟ್ ಮಾಡಿ ಅಲ್ಲಿಂದ ಚಾನಲ್ನ ಕನ್ಸ್ಟ್ರಕ್ಟ್ ಮಾಡ್ತಾರಂತೆ. ಜೊತೆಗೆ ಇದರಿಂದ 10 ವಿಲೇಜ್ಗೆ ಎಫೆಕ್ಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ಮುಂದೆ ನೋಡೋಣ. ಸೊ ಏನಕ್ಕೆ, ವಾಟ್ ಇಸ್ ದ ರೀಸನ್ ಬಿಹೈಂಡ್ ದಿಸ್ ಪ್ರಾಜೆಕ್ಟ್ ಅಂತ ಹೇಳೋದಾದರೆ, ಆ ಒಂದು ಪ್ರದೇಶ ನೋಡಿ ಇದೆ, ಬುಂಡೇಲ್ಖಂಡ್ ಅಂತ ಒಂದು ಪ್ರದೇಶ ಇದೆ. ಆ ಪ್ರದೇಶನ ಬರಪೀಡಿತ ಪ್ರದೇಶ ಆಗಿಬಿಟ್ಟಿದೆ. ಇದು ಹಿಸ್ಟೋರಿಕಲಿ ವಾಟರ್ ಸ್ಟಾರ್ಡ್ ನೋಡಿ, ಹಿಸ್ಟ್ರಿಯಿಂದ ಅಂದರೆ ತುಂಬ ಕಾಲದಿಂದ ಅನ್ನೋದು ಬರಪೀಡಿತ ಪ್ರದೇಶವಾಗಿ ಉಳಿದೋಗಿದೆಯಂತೆ. ಅದಕ್ಕೋಸ್ಕರ ಆ ಒಂದು ಪ್ರದೇಶಕ್ಕೆ ಈ ನೀರನ್ನು ಒದಗಿಸ್ಬೇಕು. ಜೊತೆಗೆ ಅಲ್ಲಿ ಒಂದಷ್ಟು ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳನ್ನ ಮಾಡಬೇಕು. ಎಕ್ಸಾಂಪಲ್ ಇರಿಗೇಷನ್, ವಾಟರ್ ಸ್ಕ್ಯಾರಿಟಿ, ಅದನ್ನು ಎನ್ಶೂರಿಂಗ್ ವಾಟರ್ ಸ್ಕ್ಯಾರಿಟಿ, ಓಕೆ. ನೆಕ್ಸ್ಟು ರಿನ್ಯೂವಬಲ್ ಎನರ್ಜಿ ರಿಜನ್ರೇಷನ್, ಓಕೆ. ಸೊ ಇದನ್ನೆಲ್ಲ ಇದೆ. ನೆಕ್ಸ್ಟು ವಾಟ್ ಆರ್ ದ ಪಾಲಿಸಿ ಸಪೋರ್ಟೆಡ್ ಅಂತ ಹೇಳಿದ್ರೆ, ಡಿಸೈನ್ ಅ ನ್ಯಾಷನಲ್ ಪ್ರಾಜೆಕ್ಟ್ ಇನ್ 2008. ಸೊ ಅದ್ರ ಬಗ್ಗೆ ನಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ಗಳು ಬೇಡ ಸದ್ಯಕ್ಕೆ. ಸೊ ಯಾಕೆ ಇದು ಕಾಂಟ್ರವರ್ಷಿಯಲ್ಲು, ಹೆಡ್ಡಿಂಗಲ್ಲಿ ಹೇಳಿದೆ ಓವರ್ ವ್ಯೂಸ್ ಆ್ಯಂಡ್ ಕಾಂಟ್ರವರ್ಸೀಸ್ ಅಂತ. ಯಾಕೆ ಕಾಂಟ್ರವರ್ಸೀಸ್ ಅಂತ ಹೇಳಿದ್ರೆ, ಸೊ ಮೊದಲನೇದು ಡಿಫಾರೆಸ್ಟೇಷನ್. ಹೌದು ಸರ್, ನೀವು ಒಂದು ಕ್ಯಾನಲ್ನ ಬಿಲ್ಡ್ ಮಾಡಬೇಕಾದ್ರೆ ಅಲ್ಲೊಂದಷ್ಟು ಮರಗಳು ಹೋಗುತ್ತೆ. ಎಷ್ಟು ಮರ ಅಂದರೆ 2 to 3 ಮಿಲಿಯನ್ ಮರಗಳು ಹೋಗುತ್ತಂತೆ, ಆಯಿತಾ. ಜೊತೆಗೆ ಅಲ್ಲಿರುವಂತಹ ಒಂದು ಪನ್ನಾ ನ್ಯಾಷನಲ್ ಪಾರ್ಕ್ ಏನಿದೆ, ಅದು ಟೈಗರ್ ರಿಸರ್ವ್. ಆ ಜಾಗದಲ್ಲಿ ಪನ್ನಾ ನ್ಯಾಷನಲ್ ಪಾರ್ಕ್ ಏನಿದೆ ಅದೊಂದು ಟೈಗರ್ ರಿಸರ್ವ್ಸು. ಸೊ ಅಲ್ಲೇ ನೀವು ಒಂದು ಡ್ಯಾಮ್ನ ಕಟ್ತಾ ಇದ್ದೀರಾ ಅಂದಾಗ ಅಲ್ಲೊಂದಷ್ಟು ಮರಗಳು ಹೋಗುತ್ತೆ. ಜೊತೆಗೆ ಇಲ್ಲಿದೆ ನೆಕ್ಸ್ಟು ಟೈಗರ್ ಕನ್ಸರ್ವೇಷನ್, ಸರಿ. ನೆಕ್ಸ್ಟ್ ಇದು ಬೇಡ, ಎಲ್ಲಿದೆ ಅದು, ಇಲ್ಲಿದೆ ನೋಡಿ. IIT ಬಾಂಬೆಯಲ್ಲಿ ಒಂದಷ್ಟು ಸಜೆಷನ್ಗಳು ಬಂದಿದೆ. ಏನು ಅಂತಂದರೆ, ನೀವು ಏನು ಒಂದು ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಅಂತ ಏನು ಮಾಡ್ತಿದ್ದೀರಾ ಅಂದರೆ, ಆ ನೀರು ಡೈರೆಕ್ಷನ್ನ ಆ ಕಡೆ ಕಳಿಸ್ತಾ ಇದ್ದೀರಾ. ಐ ಮೀನ್ ಇಲ್ಲಿ ಹರಿಯುವಂತಹ ಸ್ವಲ್ಪ ನೀರನ್ನ ಬೆಟ್ವಾ ರಿವರ್ಗೆ ಏನು ಕಳಿಸ್ತಾ ಇದ್ದೀರಾ. ಇದರಿಂದ ಏನಾಗುತ್ತೆ, ಈ ಒಂದು ರೈನ್ಫಾಲ್ ಪ್ಯಾಟ್ರನ್ ಏನಿದೆ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಜೊತೆಗೆ ಅಲ್ಲಿದ್ದಂತಹ ಪ್ರಾಣಿಗಳಿಗೆ ಕೆಲವೊಂದಷ್ಟು ಪ್ರಾಣಿಗಳು ಜಾಸ್ತಿ ನೀರು ಬೇಕಾಗ್ತದೆ. ಆ ಟೈಗರ್ ರಿಸರ್ವ್ ಅಂದಾಗಲೇ ನೀವು ಅರ್ಥ ಮಾಡ್ಕೋಬೇಕು. ಅದೊಂಥರ ನೋಡಿ, ಇಲ್ಲೇ ನೋಡ್ಬೋದು ನೀವು, ತೋರಿಸ್ತೀನಿ ರೀ. ಈಗ ಇಲ್ಲಿ ಗ್ರೀನ್ ಇದೆ ಅಲ್ವಾ ಇಲ್ಲಿ ಈ ಪ್ರದೇಶ. ಸೊ ಇಲ್ಲಿ ಯಾಕೆ ಗ್ರೀನ್ ಆಗಿದೆ ಅಂತಂದರೆ, ಅಲ್ಲಿ ನೀರಿನ ಒಂದು ಜಾಸ್ತಿ ಇದೆ ಅಲ್ವಾ, ನೀರು ಜಾಸ್ತಿ ಇರೋದ್ರಿಂದ ಅದೆಲ್ಲ ನೀರು ಫುಲ್ ಹಸಿರಾಗಿದೆ. ಸೊ ನೀವೇನು ಮಾಡ್ತೀರಾ, ಆ ನೀರು ಜಾಸ್ತಿ ಹರಿಯೋದೇ ನೀವು ಕಟ್ ಮಾಡಿದ್ರೆ ಏನಾಗುತ್ತೆ, ಆ ಟೈಗರ್ ರಿಸರ್ವಲ್ಲಿರುವಂತಹ ಮರಗಳು ಒಣಗೋದಾಗಿರ್ಬೋದು ಎಲ್ಲ ತುಂಬ ಎಫೆಕ್ಟ್ ಆಗುತ್ತೆ, ಎನ್ವಿರಾನ್ಮೆಂಟ್ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಒಂದಷ್ಟು ಸಜೆಷನ್ಗಳನ್ನ IIT ಬಾಂಬೆಯಿಂದ ಬಂದಿದೆ. ಸೊ ಇದರಿಂದ 6,600 ಫ್ಯಾಮಿಲಿಗಳನ್ನ ಡಿಸ್ಪ್ಲೇಸ್ ಮಾಡಿಸ್ಬೇಕು. ಸೊ ಇದರಿಂದ ಲೋಕಲ್ ಪಾಪ್ಯುಲೇಷನ್ ಏನಿದೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರಂತೆ. ಸೊ ಇದರಿಂದ ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗಿದೆ. ಸೊ ಇದು ಕಾಂಟ್ರವರ್ಷಿಯಲ್ ಆಗಿದ್ರೂ ಕೂಡ ಇದು ಮಾಡಲೇಬೇಕು ಅಂತ ಸೆಂಟ್ರಲು ಫುಲ್ಲು ಶಪಥ ಮಾಡಿಬಿಟ್ಟಿದೆ. ಅದರಿಂದ ಇದು ಇಂಪಾರ್ಟೆಂಟ್ ಅಂದ್ಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ. ಸ್ವಲ್ಪ ನೆಕ್ಸ್ಟು ಕನ್ಕ್ಲೂಷನ್ ಇದೆ, ಒಂದಷ್ಟು ಓದ್ಕೊಳ್ಳಿ. ಸೊ ಇದು ನಿಮ್ಮ ಕೇನ್ ಬೆಟ್ವಾ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್. ಅಂದರೆ ಕೇನ್ ಬಂದು ಮಧ್ಯಪ್ರದೇಶ, ಬೆಟ್ವಾ ರಿವರ್ ಬಂದು UP. ಎರಡೂ ರಾಜ್ಯಗಳ ಒಂದು ನದಿಗಳನ್ನ ಲಿಂಕ್ ಮಾಡೋದು ಈ ಒಂದು KBLP ಪ್ರಾಜೆಕ್ಟ್ ಆಗಿದೆ. ಇಷ್ಟು ಬಂದು ಈ ವಿಡಿಯೋ ಅಷ್ಟೇ. ಸೊ ನಿಮಗೇನಾದರೂ ಕನ್ನಡದಲ್ಲಿ ಓದಬೇಕು ಅಂತಂದರೆ ಈ ಒಂದು ಮೇಲ್ಗಡೆಯಲ್ಲಿ ಹೋದರೆ ನಿಮಗೆ ಟ್ರಾನ್ಸ್ಲೇಟರ್ ಆಪ್ಷನ್ ಸಿಗುತ್ತೆ. ಆ ಒಂದು ನೋಡಿ ಟ್ರಾನ್ಸ್ಲೇಟರ್ ಇದೆ. ಸೊ ಇಲ್ಲಿ ಹೋಗ್ಬಿಟ್ಟು ನೀವು ಕನ್ನಡ ಅಂತ ಹೊಡೆದ್ರೆ ಕಂಪ್ಲೀಟಾಗಿ ಈ ವೆಬ್ಸೈಟ್ ಏನಿದೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗುತ್ತೆ. ಒಂದು ಸತಿ ಆಗಲಿಲ್ಲ ಅಂದರೆ ಎರಡನೇ ಸತಿ ಹೊಡಿದ್ರೆ ಆಗುತ್ತೆ. ಸೊ ಡಾರ್ಕ್ ಮೋಡ್ ಓದಬೇಕು ಅಂದರೆ ಡಾರ್ಕ್ ಮೋಡ್ ಓದಿ ಇನ್ನೂ ಚೆನ್ನಾಗಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಈ ಥರ ಒಂದಷ್ಟು ಕರೆಂಟ್ ಅಫೇರ್ಸ್ಗಳು ಬೇಕು ಅಂತಂದರೆ ಲೈಕ್ ಮಾಡಿ, ಜೊತೆಗೆ ಕಮೆಂಟ್ಗಳನ್ನ ಮಾಡ್ತಾಯಿರಿ.
ಇದರಿಂದ ನನಗೂ ಸ್ವಲ್ಪ ಯಾವುದ್ಯಾವುದು ಇಂಪಾರ್ಟೆಂಟ್ ಇರುತ್ತೋ ಆ ಇಂಪಾರ್ಟೆಂಟ್ ವೀಡಿಯೋಗಳನ್ನ ಹಾಕ್ತೀನಿ. ಜೊತೆಗೆ ಈ ಥರ ನ್ಯೂಸ್ ಪೇಪರ್ಗಳು ಬೇಕು ಅಂದರೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.